ಮ್ಯಾಂಗೋನ ಹಿಂಗೆ ಹುಳಿ ಹಾಕಿ ಖಾರ ಎಲ್ಲ ಹಾಕಿ ತಿನ್ಬೋದು. ತಿಂದರೆ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ಹಲೋ ಹಲೋ. ಸೊ ಎಸ್, ಇವತ್ತು ಬಂದು ಟುಡೇ ಇಸ್ ವೆಡ್ನೆಸ್ಡೇ. ಎಸ್, ವೆಡ್ನೆಸ್ಡೇ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಅ ರ್ಯಾಂಡಮ್ ವ್ಲಾಗ್, ಬಿಕಾಸ್ ಆ್ಯಕ್ಚುಲಿ ನನಗೆ ಏನೂ ಟೈಮ್ ಆಗ್ತಾ ಇರಲಿಲ್ಲ ಆ್ಯಂಡ್ ಒಂದು ಸ್ವಲ್ಪ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು ಈ ಸಮಯಕ್ಕೆ. ಸೊ ಹಾಗಾಗಿ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ಯಾವ ವೀಡಿಯೋಸ್ ಮಾಡಲಿಕ್ಕೂ. ಸೊ ಇವತ್ತು ಹಾಗೆ ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ನಮ್ಮ ಡಿನ್ನರ್ ತುಂಬ ಬೇಗನೆ ಆಯಿತು. ಅರೌಂಡ್ 7:30 ಅಷ್ಟೊತ್ತಿಗಾಗಿದೆ ಆ್ಯಂಡ್ ಟೈಮ್ ಅರೌಂಡ್ ಈಗ 8:30 ಆಗೋಗಿದೆ ನೈಟು. ಸೊ ನಮ್ಮ ಮನೆಯವರು ಸ್ವಲ್ಪ ಮಸಾಲ ಟೀ ಮಾಡಿಕೊಡು ಅಂತ ಹೇಳಿದರು. ಸೊ ಬನ್ನಿ ಮಸಾಲ ಟೀ ಮಾಡ್ತಾ ಇನ್ನೊಂದಷ್ಟು ಮಾತಾಡೋಣ. ಕಂದ, here is your tea. Please ಕಂದ, ಟೇಸ್ಟ್ ಮಾಡಿ ಹೇಳಿ. ಕಮಿಂಗ್ ಬೇಟಾ, 2 minutes. Nadia? Thank you. Okay. Hope you liked it. ಸೊ ಎಸ್, ಒಂದು ಸೂಪರ್ಬ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಮಸಾಲೆ ಟೀ ಕೊಟ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಐ ಥಿಂಕ್ 2-3 ಡೇಸಿಂದ ಒಂದಷ್ಟು ವ್ಲಾಗ್ಸ್ನ ಏನೂ ಶೇರ್ ಮಾಡಿರಲಿಲ್ಲ ನಾನು. ಆ್ಯಂಡ್ ಪ್ರಾಬಬ್ಲಿ ಸ್ವಲ್ಪ ಬ್ಯುಸಿ ಇದ್ದದ್ದಕ್ಕೂ ಮತ್ತು ಒಂಥರ ಕ್ಲೈಮೇಟ್ ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಏನೂ ಶೇರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋರೋವರ್ ಆಲ್ಮೋಸ್ಟ್ ಸೇಮ್ ಇತ್ತು ಅಂತ ಅನಿಸುತ್ತೆ ನನ್ನ ರೂಟೀನ್. ಸೊ ಅಂಥದ್ದೇನೂ ಡಿಫ್ರೆನ್ಸ್ ಅನಿಸ್ತಾ ಇರಲಿಲ್ಲ ನನಗೆ. ಏನೋ ಹೊಸ ವಿಷಯ ಶೇರ್ ಮಾಡ್ಕೊಳ್ಳೋಕ್ಕಿರಲಿಲ್ವಾ ಅಂತ ಅನಿಸ್ತಾ ಇತ್ತು. ಸೊ ಇವತ್ತು ಒಂದು ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಓಕೆ, ಒಂದು ರ್ಯಾಂಡಮ್ ವ್ಲಾಗ್ ನಾವು ಸ್ಟಾರ್ಟ್ ಮಾಡ್ತಾ ಯಾಕೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಐ ಥಿಂಕ್ ತುಂಬ ಜನಕ್ಕೆ ಕುಕ್ಕಿಂಗ್ ಅನ್ನೋದು ಒಂದು ಪ್ಯಾಷನ್ ಆಗಿ ಇರುತ್ತೆ. ಕೆಲವರಿಗೆ ಚಿಕ್ಕದಾಗಿ ಒಂದು ಕೆಫೆ ಥರ ಓಪನ್ ಮಾಡಬೇಕು, ಕೆಲವ್ರಿಗೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು. ಕುಕ್ಕಿಂಗ್ ಅನ್ನೋವಂಥದ್ದು ಸ್ಟ್ರೆಸ್ ಬಸ್ಟರ್ ಥರ ಇರುತ್ತೆ ಅವ್ರಿಗೆ. ಸೊ ಅಂಥವ್ರಿಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಬಿಸ್ನೆಸ್ ಮಾಡೆಲ್ ಅಂತಲೇ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ರೀಸೆಂಟ್ ಇಯರ್ಸಿಂದ ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು. ತುಂಬ ಜನ ಇದನ್ನು ಮಾಡಿ ಒಂದು ಒಳ್ಳೆ ಕನ್ಸಿಡರಬಲ್ ಅಮೌಂಟ್ ಆಫ್ ಮನಿ ಕೂಡ ಇದರಿಂದ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನು ಇದು ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಕೂಡ ಮಾಡ್ಬೋದಾದಂಥ ಬಿಸ್ನೆಸ್ ಆಗಿರೋದ್ರಿಂದ ಐ ಥಿಂಕ್ ಪ್ರತಿಯೊಬ್ಬರು ಇದನ್ನು ಟ್ರೈ ಮಾಡ್ಬೋದು ಅಂತ ಅನಿಸುತ್ತೆ. ಯಾರಿಗೆ ನಿಜವಾಗ್ಲೂ ಟ್ರೂ ಆಗಿ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಸೊ ಐ ಥಿಂಕ್ ಬೈ ನಾವು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕೆಲವ್ರಿಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೋತೀನಿ. ಸೊ ನಾನು ಮಾತಾಡ್ತಿರುವಂಥದ್ದು ಝೊಮ್ಯಾಟೊನಲ್ಲಿ ಕ್ಲೌಡ್ ಕಿಚನ್ ಅನ್ನೋ ಆಪ್ಷನ್ಸ್ ಏನಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಾವು ನಮ್ಮದೇ ಆದಂಥ ಓನ್ ಕ್ಲೌಡ್ ಕಿಚನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ನನಗೆ ಪರ್ಸ್ನಲಿ ಕುಕ್ಕಿಂಗ್ ಅನ್ನೋದು ತುಂಬ ಇಷ್ಟ ಆಗುತ್ತೆ. ಸ್ಪೆಷಲಿ ನಾನ್ ವೆಜ್ನಲ್ಲಿ ಡಿಫ್ರೆಂಟ್ ವೆರೈಟೀಸ್ನ ಕುಕ್ ಮಾಡೋದಕ್ಕೆ ನನಗೆ ತುಂಬ ಇಂಟ್ರೆಸ್ಟ್. ಆ್ಯಂಡ್ ಪ್ರತಿ ಸತಿ ನಾನು ಹೊಸದೇನಾದರೂ ನೋಡೋಣ ಅಂತ ಅಂದಾಗ ಈ ಒಂದು ಕ್ಲೌಡ್ ಕಿಚನ್ ಏನಾದರೂ ತುಂಬ ಫ್ಯಾಸಿನೇಟ್ ಮಾಡ್ತಾ ಇದೆ ನನಗೆ. ಬಟ್ ಡೆಫಿನೆಟ್ಲಿ ಅದಕ್ಕೆ ಖಂಡಿತವಾಗ್ಲೂ ನನ್ನ ಹತ್ರ ಟೈಮ್ ಇಲ್ಲ. ಸೊ ಯಾರಿಗಾದರೂ ಮನೆಯಿಂದನೇ ನಾನು ಒಂಚೂರು ಏನಾದರೂ ಅಮೌಂಟ್ ದುಡಿಬೇಕು ಅಂತ ಇತ್ತು ಅಂದರೆ, ಆ್ಯಂಡ್ ನಿಮ್ಮ ಪ್ಯಾಷನ್ ಕುಕ್ಕಿಂಗಲ್ಲಿತ್ತು, ಒಳ್ಳೆ ರುಚಿಯಾಗಿ ಟೇಸ್ಟಿಯಾಗಿ ಶುಚಿಯಾಗಿ ನೀವು ಅಡುಗೆ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಈ ಒಂದು ಆಪರ್ಚುನಿಟಿ ಏನಿದೆ ಕ್ಲೌಡ್ ಕಿಚನ್ ಅದನ್ನು ಟ್ರೈ ಮಾಡ್ಬೋದು. ಇನ್ನು ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಮತ್ತು ಇದಕ್ಕೆ ಪ್ರೊಸೀಜರ್ ಎಲ್ಲ ಏನು, ಅದು ಪ್ರತಿಯೊಂದಕ್ಕೂ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಬೀಟ್ ಗೂಗಲ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, ಪ್ರತಿಯೊಂದು ಅದರ ಮೇಲೆ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಹೇಳಿದಷ್ಟು ಈಸಿ ಇರೋದಿಲ್ಲ. ಕೆಲವು ಸತಿ ನಾವು ಯಾವಾಗ ಊಟ ತಿಂಡಿ ಅಥವಾ ಒಂದು ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಒಂದು ಸರ್ಟಿಫಿಕೇಷನ್ಸ್ ಬೇಕಾಗುತ್ತೆ. ಇವಾಗ ಯಾವುದೇ ಒಂದು ಹೋಟೆಲ್ ತೆಗಿತೀವಿ ಅಂದರೆ ಹೇಗೆ ನಮಗೆ ಫುಡ್ ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ಬೇಕೋ, ಇದಕ್ಕೂ ಕೂಡ ನಾವು ಒಂದು ಕ್ಲೌಡ್ ಕಿಚನ್ ಓಪನ್ ಮಾಡ್ತೀವಿ ಅಂತಂದರೆ
ಅದಕ್ಕೂ ಕೂಡ ಲೈಸೆನ್ಸ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಕೆಲವು ಫಾರ್ಮ್ಯಾಲಿಟೀಸ್ ಕೂಡ ಇರುತ್ತೆ. ಬಟ್ ನಿಮಗೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದೆ ಆ್ಯಂಡ್ ನೀವು ಮಾಡ್ತೀರಾ ಅನ್ನೋದಾದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ, ಸೊ ನಿಮಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ನೀವು ಜಸ್ಟ್ ಝೊಮ್ಯಾಟೊನಲ್ಲಿ ನಿಮ್ಮ ಸ್ಟೋರ್ನ ಆನ್ ಮಾಡ್ಕೊಂಡಾಗ ಅಷ್ಟೇ ನಿಮಗೆ ಆರ್ಡರ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ನೀವು ಒಂದು ಎಸ್ಟಿಮೇಟೆಡ್ ಟೈಮ್ ಕೊಡ್ಬೋದು ಎಷ್ಟು ಟೈಮಲ್ಲಿ ನಿಮ್ಮದು ಡೆಲಿವರಿ ಆಗುತ್ತೆ. ಸೊ ಪ್ರತಿಯೊಬ್ಬರು ಝೊಮ್ಯಾಟೊ, ಸ್ವಿಗ್ಗಿ, ಬೇರೆ ಬೇರೆ ಫುಡ್ ಡೆಲಿವರಿ ವೆಬ್ಸೈಟ್ಸ್ ಎಲ್ಲ ಯೂಸ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಸೊ ಅದರಲ್ಲಿ ನಮಗೆ ಹೇಗೆ ಪ್ರಿಪೇರ್ ಆಗ್ತದೆ, ಓಕೆ ಎಷ್ಟು ನಿಮಿಷ ತೊಗೊಳುತ್ತೆ, ಸೊ ಅದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಒಂದು ಟೈಮ್ ಹಾಕಿ ನೀವು ನಿಮ್ಮ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಝೊಮ್ಯಾಟೊ ಕಡೆಯಿಂದ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಅವ್ರು ಬಂದು ನಿಮ್ಮ ಊಟನ ನಿಮ್ಮ ಆರ್ಡರ್ ಎಲ್ಲಿಂದ ಬಂದಿದೆ ಅಥವಾ ಆರ್ಡರ್ ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪಿಸೋ ಡ್ಯೂಟಿ ಅಂತೂ ಅವ್ರದ್ದಾಗಿರುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಅಮೌಂಟ್ ಏನಿದೆ ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಸೇಟ್ ಏನು ಬೇಕಾದರೂ ಸೇಲ್ ಮಾಡ್ಬೋದು, ಬೀಟ್ ಒಂದು ಕಾಫಿ ಟೀಯಿಂದ ಟು ಚಿಕನ್, ಮಟನ್, ಬಿರಿಯಾನಿ, ಎನಿಥಿಂಗ್ ದಟ್ ಯು ಲೈಕ್. ಸ್ಯಾಂಡ್ವಿಚಸ್ ಇರ್ಬೋದು, ಅಥವಾ ನೀವು ಏನಾದರೂ ಫ್ರೆಶ್ ಆಗಿ ಬೇಕ್ ಮಾಡುವಂಥ ಕೇಕ್ ಮಾಡೋಕ್ಕೆ ಗೊತ್ತಿದೆ ಅಂತಂದರೆ, ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಡೆಫಿನೆಟ್ಲಿ ಅದು ಕೂಡ ಒಂದು ರೀತಿಯ ಬಿಸ್ನೆಸ್ ಆಗಿ ಉಳಿಯುತ್ತೆ. ಆ್ಯಂಡ್ ನಿಮ್ಮ ಪ್ಯಾಷನ್ ಕೂಡ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆ್ಯಂಡ್ ಸೊ ಇದು ಒನ್ ಆಫ್ ದ ವೇ ವೇರ್ ಯು ಕ್ಯಾನ್ ಟರ್ನ್ ಯುವರ್ ಪ್ಯಾಷನ್ ಇಂಟು ಯುವರ್ ಬಿಸ್ನೆಸ್. ಸೊ ಈ ಥರ ಕೆಲವು ಕಾನ್ಸೆಪ್ಟ್ಸ್ಗಳೇನಿದೆ ತುಂಬಾ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನಕ್ಕೆ ಇದು ಒಂದು ರೀತಿ ಸಪೋರ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ, ಮನೆಯಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ನೋರು, ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಬಟ್ ಇದ್ರದ್ದು ಡಿಸಡ್ವಾಂಟೇಜ್ ಕೂಡ ಕೆಲವು ಸತಿ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಆರ್ಡರ್ ಬಂತು ಅಂತ ಕುಕಿಂಗ್ ಮಾಡೋಕ್ಕೆ ಶುರು ಮಾಡಿದ್ರ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದೇನಾದರೂ ಕ್ಯಾನ್ಸಲ್ ಆಯಿತು ಅಂದಾಗ ಖಂಡಿತವಾಗ್ಲೂ ಎಂಥವ್ರಿಗಾದರೂ ಬೇಜಾರಾಗುತ್ತೆ. ತುಂಬ ಲವ್ ಆ್ಯಂಡ್ ಎಫರ್ಟ್ ಹಾಕಿ ಅದನ್ನು ಮಾಡಿರ್ತೀರ. ಸೊ ಆವಾಗ ಸ್ವಲ್ಪ ಬೇಜಾರಾಗ್ಬೋದು. ಬಟ್ ಒಂದು ಬಿಸ್ನೆಸ್ ಅಂತ ಅಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಬಟ್ ಟ್ರೈ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಐ ಥಿಂಕ್ ಈ ಒಂದು ಬಿಸ್ನೆಸ್ ಮಾಡೆಲ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ನೀವು ಯಾರಾದರೂ ಈ ರೀತಿ ಓಕೆ ನಾನು ಮಾಡಬೇಕು ಏನಾದರೂ ಅಂತ ಇದ್ದು ನಿಮ್ಗೆ ಏನಾದರೂ ಇದರಲ್ಲಿ ಎಕ್ಸ್ಪೋಜರ್ ಸಿಗ್ತಲೇ ಇತ್ತು ಅಂತಂದರೆ ಐ ಥಿಂಕ್ ಈ ರೀತಿ ಕೂಡ ನೀವು ನಿಮ್ಮ ಪ್ಯಾಷನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಇನ್ನು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಬಹಳಷ್ಟು ಪ್ಯಾಷನ್ ಇರುತ್ತೆ, ಬಟ್ ಅದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದಲ್ಲೇ ಎಷ್ಟೊಂದು ಸತಿ ಮಿಸ್ ಔಟ್ ಆಗ್ತಾ ಇರ್ತೀವಿ ಅನಿಸುತ್ತೆ. ಬೀಟ್ ಒಂದು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅಥವಾ ಫ್ಯಾಮಿಲಿ ನೋಡ್ಕೊಳ್ಳೋದ್ರಲ್ಲಿರ್ಬೋದು, ತುಂಬ ಬಿಸಿ ಇರ್ಬೋದು. ಅದನ್ನು ನಾನು ತಪ್ಪು ಅಂತ ಖಂಡಿತವಾಗ್ಲೂ ಹೇಳಲ್ಲ. ಬಿಕಾಸ್ ಪ್ರತಿಯೊಂದು ಫ್ಯಾಮಿಲಿಗೂ ಒಂದು ಪಿಲ್ಲರ್ ಅಂದರೆ ಇಟ್ ಇಸ್ ಅ ವುಮೆನ್. ಸೊ ಅದ್ರ ಜೊತೆಗೆ ನೀವೇನಾದರೂ ಖಂಡಿತವಾಗ್ಲೂ ಮಾಡಬೇಕು, ಅಥವಾ ನಿಮ್ಮ ಪ್ಯಾಷನ್ನ ಈ ರೀತಿ ಬಿಸ್ನೆಸ್ ಆಗಿ ಟರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಒನ್ ಆಫ್ ದ ಆಪರ್ಚುನಿಟಿ ಅಂತ ಹೇಳ್ಬೋದು. ಬಟ್ ಇನಿಷಿಯಲಿ ಕಷ್ಟ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ, ನೀವು ಪಾರ್ಟ್ನರ್ಶಿಪ್ ವಿತ್ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಅವ್ರು ಎಲ್ಲರೂ ಆಲ್ಮೋಸ್ಟ್ ಒಂದು ರೇಂಜಿಗೆ ಡೆವಲಪ್ ಮಾಡಿ ಬ್ರ್ಯಾಂಡ್ನ ಬಿಲ್ಡ್ ಮಾಡಿದ್ದಾರೆ. ಸೊ ನೀವು ಏನೇ ಒಂದು ಮಾಡಿದ್ರೂ ಅವ್ರಿಗೆ ಕಮಿಷನ್ ಅಂತ ಹೋಗ್ತಾ ಇರುತ್ತೆ. ಸೊ ಒಂದು ಬಿರಿಯಾನಿ ನೀವು ಎಷ್ಟು ಚಾರ್ಜ್ ಮಾಡ್ತೀರೋ ಅದರಲ್ಲಿ ಇಷ್ಟು % ಅನ್ನೋದು ಅವರು ಫಿಕ್ಸ್ ಮಾಡ್ತಾರೆ. ಸೊ ಹಾಗಾಗಿ ಆ ರೀತಿ ಕೂಡ ಕೆಲವು ಸತಿ ಆಗುತ್ತೆ. ಬಟ್ ನೀವು ಇಂಡಿವಿಜುವಲ್ ಆಗಿ ನೀವು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಐ ಥಿಂಕ್ ದಟ್ ಈಸ್ ಅ ಗ್ರೇಟ್ ಥಿಂಗ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಯೂಶ್ವಲಿ ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಅದನ್ನೆಲ್ಲ ಒಂದು ಹಾಫ್ ಆನ್ ಅವರ್ ಮುಂಚೆ ಹೇಳಿದ್ರೆ ಅವರು ಪ್ರಿಪೇರ್ ಮಾಡಿ ತೊಗೊಂಡು ಬಂದು ಕೊಡ್ತಾರೆ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ ಎವ್ರಿ ಡೇ ಡಿಫ್ರೆಂಟ್ ಸ್ನ್ಯಾಕ್ಸ್ನ ಕೂಡ ಮಾಡಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಹೊಸ ರೀತಿಯ ಐಡಿಯಾ ಅಂತ ಅನಿಸುತ್ತೆ. ಮತ್ತು ಪ್ರತಿಯೊಬ್ಬರು ಇದರಿಂದ ಯೂಟಿಲೈಸ್ ಮಾಡ್ಬೋದು. ಕೆಲವು ಸತಿ ಏನಾಗುತ್ತೆ, ಇವಾಗ ನಾವು ಝೊಮ್ಯಾಟೊದಲ್ಲಿ ಒಂದು ಪುಟ್ಟದಾಗಿ ಏನೋ ತರಿಸ್ಕೊಂಡ್ರು ಕೂಡ ಅದ್ರದ್ದು ಬೆಲೆ ಜಾಸ್ತಿ ಆಗಿರುತ್ತೆ. ಬಿಕಾಸ್ ಖಂಡಿತವಾಗ್ಲೂ ಅವ್ರ ಬಿಸ್ನೆಸ್ ಸ್ಟ್ರಾಟಜಿ ಇರ್ಬೋದು, ಅವ್ರು ತೊಗೊಂಡು ಬಂದು ಕೊಡೋ ಚಾರ್ಜಸ್ ಇರ್ಬೋದು, ಅದೆಲ್ಲನೂ ಕಸ್ಟಮರ್ ಆಗಿ ನಮ್ಮ ಮೇಲೆ ಹಾಕ್ತಾರೆ. ಸೊ ಈ ರೀತಿ ಪುಟ್ಟದಾಗಿ ಅಪಾರ್ಟ್ಮೆಂಟ್ಗಳಲ್ಲೇ ಈ ರೀತಿ ಹೈಜೀನ್ನ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಐ ಥಿಂಕ್ ಅದನ್ನು ಕೂಡ ಸಪೋರ್ಟ್ ಮಾಡುವಂಥದ್ದು ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ, ನಮಗೂ ಕೂಡ ರುಚಿಯಾಗಿ ಶುಚಿಯಾಗಿ ಸಿಗುತ್ತೆ ವಿತ್ ಕಂಪ್ಯಾರಿಟಿವ್ಲಿ ಲೆಸ್ ಪ್ರೈಸ್. ಸೊ ಯಾವುದೇ ರೀತಿ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಕಾಂಪ್ರಮೈಸ್ ಇಲ್ದಲೆ ಒಂದು ಒಳ್ಳೆ ರೀತಿಯ ಫುಡ್ ಸಿಗುತ್ತೆ ಅಂದರೆ ವೈ ಟು ಮಿಸ್ ಇಟ್ ಔಟ್ ಅಲ್ವಾ. ಸೊ ಡಿಫ್ರೆಂಟ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಇದೆ.
ಆ್ಯಂಡ್ ತುಂಬ ಡಿಫ್ರೆಂಟ್ ಬಿಸ್ನೆಸ್ ಐಡಿಯಾಸ್ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ಬರ್ತಾ ಹೋಗ್ತಾ ಇದೆ. ಸೊ ಇಟ್ಸ್ ಆಲ್ ದ್ಯಾಟ್ ನಾವು ಆ ಟ್ರೆಂಡನ್ನ ತಿಳ್ಕೊತಾ ಹೋಗಬೇಕು, ಮತ್ತು ಏನು ನಮಗೆ ವರ್ಕೌಟ್ ಆಗುತ್ತೆ ಅಥವಾ ನಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನ ಮೇಲೆ ಬಿಲ್ಡ್ ಮಾಡ್ತಾ ಹೋದರೆ ಐ ಥಿಂಕ್ ಡೆಫಿನೆಟ್ಲಿ ಯಾವುದೇ ರೀತಿ ಓಕೆ ಏನೂ ಕೆಲಸ ಅಲ್ಲದೆ ಸುಮ್ಮನೆ ಕೂತಿದ್ದೀನಿ ಆ ಥರದ್ದೇನೂ ಇರಲ್ಲ. ಸೊ ತುಂಬ ಜನಕ್ಕೆ ಐ ನೋ ಎಸ್ಪೆಷಲಿ ವುಮೆನ್ಸ್ ಅವ್ರಿಗೆ ಅಡುಗೆ ಮಾಡೋವಂಥದ್ದು ತುಂಬ ಇಷ್ಟ ಆಗುತ್ತೆ. ಮಾಡಿದಂಥ ಅಡುಗೆ ತಿಂದು ತುಂಬ ರುಚಿಯಾಗಿದೆ ಅಂತ ಹೇಳಿದಾಗ ಅದಕ್ಕಿಂತ ಹೆಚ್ಚಿಗೆ ಖುಷಿ ಇನ್ನೇನೂ ಇಲ್ಲ ಅಂತ ಅನಿಸುತ್ತೆ. ಸೊ ಡೆಫಿನೆಟ್ಲಿ ನಾವು ಕುಕಿಂಗ್ ಅನ್ನೋದು ಮಾಡ್ತಾ ಇರ್ತೀವಿ ಆ್ಯಂಡ್ ಆಫ್ಟರ್ ಸಮ್ ಅವರ್ಸ್ ಕೆಲವೊಂದು ಸತಿ ಐಡಲ್ ಆಗಿ ಕೂತ್ಕೊಂಡು ಬಿಡ್ತೀವಿ. ನೀವು ಯಾವಾಗ ಐಡಿಯಲ್ ಆಗಿ ಕೂತಿರ್ತೀರೋ ಆವಾಗ ನಿಮ್ಮ ಪ್ಯಾಷನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಒಂದು ಕ್ಲೌಡ್ ಕಿಚನ್ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಅನಿಸುತ್ತೆ. ಸೊ ಇನ್ನು ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎವ್ರಿ ಡೇ ಒಂದು ರೀತಿ ವ್ಲಾಗ್ ಇತ್ತು, ಬಟ್ ಇವತ್ತು ಈ ರೀತಿ ಪುಟ್ಟದಾದಂಥ ಒಂದು ಬಿಸ್ನೆಸ್ ಐಡಿಯಾ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಬಹಳಷ್ಟು ಜನಕ್ಕೆ ಇದ್ರದ್ದು ಎಕ್ಸ್ಪೋಜರ್ ಕೂಡ ಸಿಕ್ಕಿದೆ, ಬಟ್ ಇನ್ನೂ ಕೆಲವ್ರಿಗೆ ಹೇಗೆ ಮಾಡೋದು, ಅದ್ರದ್ದು ಅಪ್ರೋಚ್ ಏನು ಅನ್ನೋದು ಗೊತ್ತಿಲ್ಲದಲ್ಲೇ ಇರ್ಬೋದು, ಅಥವಾ ಏನೋ ಹುಡುಕಾಟದಲ್ಲಿ ಇನ್ನೇನೋ ಮಿಸ್ ಆಗ್ತಾ ಇರ್ಬೋದು. ಬಟ್ ಐ ಥಿಂಕ್ ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಶೇರ್ ಮಾಡಿ, ಅಥವಾ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಅವರಾದರೂ ಅದನ್ನು ಟ್ರೈ ಮಾಡಲಿ ಅಂತ ಅಷ್ಟೇ. ಬಿಕಾಸ್ ಇದರಲ್ಲಿ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಆ ಥರದ್ದೇನೂ ಇರಲ್ಲ. ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟಿಂದ ಒಂದು ಒಳ್ಳೆಯ ಬಿಸ್ನೆಸ್ ಮಾಡಿ, ಯಾರಿಗೆ ಗೊತ್ತು ಆ ಟೇಸ್ಟ್ ತುಂಬ ಜನಕ್ಕೆ ಇಷ್ಟ ಆಗಿ ನೀವು ಒಂದು ರೆಸ್ಟೋರೆಂಟ್ ಕೂಡ ಓಪನ್ ಮಾಡೋ ಥರ ಆಗ್ಬೋದು. ಎಸ್ ಅಲ್ವಾ? ಸೊ ಐ ಹೋಪ್ ಇವತ್ತಿನ ವ್ಲಾಗ್ ಪುಟ್ಟದಾಗಿತ್ತು, ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.